ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಒಬ್ಬರಿಗೆ ಪಾಗಲ್ ಪ್ರೇಮಿ ಕಾಟ ಕೊಟ್ಟಿರುವಂತಹ ಒಂದು ಘಟನೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನದು ಸುದ್ದಿ ಅಂತ ನೋಡ್ತಾ ಹೋಗೋಣ. ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಗೆ ಪಾಗಲ್ ಪ್ರೇಮಿಯ ಕಾಟ. ಇನ್ಸ್ಟಾದಲ್ಲಿ ಪೀಡಿಸ್ತಾ ಇದ್ದ ಹುಚ್ಚು ಪ್ರೇಮಿ ವಿರುದ್ಧ ಈಗ ಲೇಡಿ ದೂರನ್ನು ಕೊಟ್ಟಿದ್ದಾರೆ. ಇನ್ಸ್ಟಾದಲ್ಲಿ ಫಾಲೋ ಮಾಡಿ ರಾಜ್ಯದಿಂದ ರಾಜ್ಯಕ್ಕೆ ಬಂದು ಕೊನೆಗೆ ಈಗ ಆತ ಅರೆಸ್ಟ್ ಆಗಿರೋದು. ಹರಿಯಾಣ ಮೂಲದ ಸುಧೀರ್ ಕುಮಾರ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ಸ್ಟಾದಲ್ಲಿ ನೋಡಿ ಯುವತಿಗೆ ಪೀಡಿಸೋದಕ್ಕೆ ಶುರು ಮಾಡಿದ್ದ ಈ ಆರೋಪಿ ಅಂತ ಗೊತ್ತಾಗಿದೆ. ದೂರುದಾರೆ ಮಹಿಳೆಯನ್ನ ಬೆಂಬಿಡದೆ ಕಾಡ್ತಾ ಇದ್ದಂತೆ ಈ ಸುಧೀರ್ ಕುಮಾರ್ ಇನ್ಸ್ಟಾದಲ್ಲಿ ಅಶ್ಲೀಲ ಮೆಸೇಜ್ ಮಾಡಿ ಹಿಂಸೆಯನ್ನ ಕೊಡ್ತಾ ಇದ್ದ. ಹಾಗಾಗಿ ದಕ್ಷಿಣ ವಿಭಾಗ ಮಹಿಳಾ ಪೊಲೀಸ್ ಠಾಣೆಗೆ ಯುವತಿ ದೂರನ್ನ ಕೊಟ್ಟಿದ್ರು. ಸದ್ಯ ಈಗ ಪ್ರಕರಣ ದಾಖಲಿಸಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತ. ಅಂದರೆ ಈ ಥರದ ಘಟನೆಗಳು ತುಂಬ ನಡೆಯುತ್ತೆ. ಯಾಕೆಂತಂದರೆ ಈಗಂತೂ ಸೋಷಿಯಲ್ ಮೀಡಿಯಾ ಎಲ್ಲರನ್ನೂ ಕನೆಕ್ಟ್ ಮಾಡಿಬಿಡುತ್ತೆ. ನೀವು ಅಲ್ಲಿ ವಿಡಿಯೋಗಳನ್ನ ನೋಡಿದ ತಕ್ಷಣ ಫಾಲೋ ಮಾಡೋದಕ್ಕೆ ಶುರು ಮಾಡ್ಬೋದು. ಫಾಲೋ ಮಾಡೋದಕ್ಕೆ ಶುರು ಮಾಡಿದ ತಕ್ಷಣ ಮೆಸೇಜ್ ಮಾಡ್ಬೋದು. ಈ ಥರ ಮೆಸೇಜ್ ಮಾಡಿಕೊಂಡೇ ಏನೇನೇನೇನೇನೋ ದುರಂತಗಳು ನಡೆದೋಗಿದೆ ನಮ್ಮಲ್ಲಿ. ಇವನು ಯಾರೋ ಹರಿಯಾಣ ಮೂಲದ ವ್ಯಕ್ತಿ ಅಂತೆ. ಈಗ ಕೊನೆಗೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಈಕೆಯ ದೂರಿನ ಸಾರಾಂಶ ಏನು, ಪೊಲೀಸರ ಮುಂದಿನ ಕ್ರಮ ಏನು ಅಂತ? ಅರವಿಂದ್, ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಪ್ರೀತಿಸಲಿಕ್ಕೆ ಕಿರುಕುಳವನ್ನ ಕೊಡ್ತಿದ್ದಂತ ಯುವಕನನ್ನ ಈಗ ಮಹಿಳಾ ಪೊಲೀಸ್ ಠಾಣೆಯ ಪೊಲೀಸರು ಬಂಧನವನ್ನ ಮಾಡುತ್ತಿರುವಂತದ್ದು. ಮಹಿಳೆ ಸೋಷಿಯಲ್ ಮೀಡಿಯಾದಲ್ಲಿ ತಾನು ಲೇಡೀಸ್ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಆಗಿ ಕೆಲಸ ಮಾಡ್ತಿದ್ದಂತ ಕಾರಣಕ್ಕಾಗಿ ಒಂದಷ್ಟು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಆ ವಿಡಿಯೋಗಳನ್ನ ನೋಡಿ ಈತ ಪ್ರೀತಿಸುವಂತೆ ಆಕೆಗೆ ನಿರಂತರವಾಗಿ ಕಿರುಕುಳವನ್ನ ಕೊಡ್ತಿದ್ದ ಅನ್ನುವಂತ ಮಾಹಿತಿ ಆಧಾರದ ಮೇಲೆ ಆ ಸಂತ್ರಸ್ತ ಇವತ್ತೇ ದಕ್ಷಿಣ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಂತ ಮಹಿಳಾ ಪೊಲೀಸರು ಆರೋಪಿ ಸುಧೀರ್ ಕುಮಾರ್ನನ್ನ ಬಂಧಿಸಿ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆತ ಈ ರೀತಿ ಪ್ರೀತಿ ಮಾಡ್ಲಿಕ್ಕೆ ನಾನು ಕಿರುಕುಳವನ್ನ ಕೊಟ್ಟಿದ್ದಾಗಿ ಒಪ್ಕೊಂಡಿದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಗೊತ್ತಾಗ್ತಿರುವಂತದ್ದು. ಸದ್ಯ ಆರೋಪಿಯನ್ನ ಬಂಧನ ಮಾಡಿರುವಂತ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಅರವಿಂದ್, ಓಕೆ ನಾಗೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.